ಗುರುಜಿ ಶಿವಂ ವಾಸ್ತು ಅನ್ನೋ ಸಮಯ ಆಯ್ತು. ನಿನ್ನೆ ತಿಳಿಸ್ತಾ ಇದ್ರಿ ನಮ್ಮೆಲ್ರಿಗೂ ಏನಂದ್ರೆ ಬಹಳ ಹಿಂದೆ ಕೂಡ ಈ ಒಂದು ಪದ್ಧತಿ ಇತ್ತಲ್ವೇ, ಮನೆ ಒಳಗ್ ಹೋಗಕ್ ಮುಂಚೆನೆ ಹೆಂಡತಿ ಆದಂತವ್ರು ತಂಬಿಗೆಯಲ್ಲಿ ನೀರ್ ಕೊಡ್ತಿದ್ಲು, ಕಾಲ್ ತೊಳ್ಕೊಂಡು ಒಳಗ್ ಹೋಗ್ತಿದ್ರು. ಅದೊಂಥರ ಸಂಪ್ರದಾಯವಾಗಿ ಬೆಳೆದ್ ಬಂತು. ಆದ್ರೆ ಅದ್ರ ಹಿನ್ನೆಲೆ ಇರೋ ಅದಕ್ಕೆ ಏನ್ ಹಾಗೆ ಮಾಡ್ತಿದ್ರು, ಅದಕ್ಕೇನ್ ಅರ್ಥ ಅಂತ ಗೊತ್ತಿರ್ಲಿಲ್ಲ. ಬಹುಶಃ ನೀವ್ ಹೇಳ್ತಿದ್ರಿ ನಿನ್ನೆ ಅದರ ಅರ್ಥ. ಮುಂದೆ ಗುರುಜಿ. ಖಂಡಿತ. ಎಲ್ಲ ಶಿವಂ ವಾಸ್ತು ವೀಕ್ಷಕರಿಗೆ ಪರಿಪೂರ್ಣವಾದ ಸ್ವಾಗತ. ಮತ್ತೊಮ್ಮೆ ಭಗವಂತನ ಕೃಪಾ ಕಟಾಕ್ಷ ಯಾವತ್ತೂ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರೂ ಇರಬೇಕು. ಭಗವಂತನ ಕೃಪಾ ಕಟಾಕ್ಷ ಮನೆ ಒಳಗೂ ಇರಬೇಕು, ಮನೆ ಹೊರಗೂ ಇರಬೇಕು. ಮನೆ ಗೃಹ ನಿವಾಸದಲ್ಲಿ ಗೃಹವನ್ನು ಸರಿಯಾಗಿ ಕಟ್ಕೊಂಡ್ರೆ ಗ್ರಹಗಳನ್ನ ದೂರಪಡಿಸುತ್ತೆ, ಗ್ರಹಗಳ ದೋಷ ನಮ್ಮ ಹತ್ರಕ್ಕೆ ಬರದೇ ಇರತ್ತೆ. ಆದರೆ ಮನೆ ಬಿಟ್ಬಿಟ್ಟು ಹೊರಗಡೆ ಇದ್ದಾಗ ಏನಾದರೂ ಕಾಪಾಡೋಕ್ಕೆ ಯಾರಿದ್ದಾರೆ? ದೇವರೊಬ್ಬನೇ ದಿಕ್ಕು. ಅದಕ್ಕೆ ಭಗವಂತ ನೀನೇ ದಿಕ್ಕಪ್ಪ, ಬನ್ನಿ ಕರೆದು ಬಿಡೋಣ ಭಗವಂತನ. ನೋಡಿದ್ರೆ ಏನು ಭಗವಂತನ ಕೃಪಾ ಕಟಾಕ್ಷ ಹೊರಗಡೆ ಹೋದಾಗ ಬೇಕೇ ಬೇಕು ಅನ್ನೋಕ್ಕೆ ಇದೇ ಸಾಕ್ಷಿರೂಪ. ನೀವು ಹೊರಗಡೆ ಹೋದಾಗ ಯಾರು ಕಾಪಾಡ್ತಾರೆ ಅಂದಾಗ ಮಂತ್ರಾಲಯದ ಸ್ವಾಮಿಗಳ ಮಹಾತ್ಮೆ ನಮ್ಮನ್ನು ಕಾಪಾಡುತ್ತೆ, ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆ ನಮ್ಮನ್ನು ಕಾಪಾಡುತ್ತೆ. ಮಂತ್ರಾಕ್ಷತೆ ಅಂತಲೇ ಅದಕ್ಕೆ ಹೆಸರು. ಒಂದ್ಸರಿ ಏನಾಯಿತು, ಭೂತ ಪ್ರೇತ ಪಿಶಾಚಿಗಳ ನಿಕಟ ನೆಹಿಯಾವೆ ಅಂದಾಗ ರಾಜರಾಜ ಚೋಳನಲ್ಲಿ ಅವನಿಗೆ ಇಬ್ಬರು ಇರ್ತಕ್ಕಂಥ ವಿಚಾರ. ಅವ್ರು ಹೇಳಿದರು, ಈ ಊರಿಂದ ನೀನು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಮೃತವನ್ನು ಕೊಡ್ತೀನಿ, ಆ ಅಮೃತನ ಆ ದೇವಸ್ಥಾನಕ್ಕೆ ಹೋಗಿ ತಲುಪಿಸ್ಬೇಕು, ಪಕ್ಕದ ಊರಿಗೆ. ಆದರೆ ನೀನು ಹೋಗಬೇಕಾದ್ರೆ ಪ್ರಯಾಣ ಆ ಊರಿಗೆ ನಾಳೆನೇ ಅಭಿಷೇಕ, ಸಮಯ ಆಗೋಗಿದೆ, ಹೋಗಬೇಕಾದ್ರೆ ಹುಷಾರು ಜಾಗ್ರತೆ, ನಾನು ಮಂತ್ರಾಕ್ಷತೆ ಕೊಡ್ತೀನಿ ತೊಗೊಂಡು ಹೋಗು. ಆಗ ಆ ಮಂತ್ರಾಕ್ಷತೆ ರೂಪದಲ್ಲಿ ಇವನು ಪಕ್ಕದಲ್ಲಿ ಇಟ್ಕೊಳ್ತಾನೆ. ನನಗೆ ಯಾಕೆ ಈ ಮಂತ್ರಾಕ್ಷತೆ ಅನ್ಕೊತಾನೆ. ಈ ಮಂತ್ರಾಕ್ಷತೆ ನಮ್ಗೆ ಯಾಕೆ ಅಂತ ಅಂದ್ಕೊಂಡು ಸರಿ ಅಂತ ಒಂದು ಬಟ್ಟೆಲಿ ಕಟ್ಕೊಂಡು ಹಿಂಗೆ ಸೊಂಟಕ್ಕೆ ಸುಮ್ಮನೆ ಸೇರಿಸ್ಕೊಂಡಿರ್ತಾನೆ. ಗೊತ್ತೇ ಇರಲ್ಲ, ಅವ್ನು ಪಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ದೊಡ್ಡ ಒಂದು ಬೇತಾಳನಾಗಿರ್ತಕ್ಕಂಥ ರಾಕ್ಷಸ, ಅದನ್ನು ಭೂತ ರಾಕ್ಷಸ ಅಂತ ಕರಿತೀವಿ. ಯಾವ ರೂಪ ಆದರೂ ತಾಳ್ಬೋದು. ಕಾಡಿನ ಮಧ್ಯೆ ಅವನು ಹೋಗಬೇಕು, ಪ್ರವೇಶ ಮಾಡಬೇಕು. ಯಾಕೆಂದರೆ ಅವನ ಸೈನಿಕ ಅವನ ಕಾಡಿನ ಮುಖಾಂತರ ಹೋಗ್ತಾನೆ. ಅವನಿಗೆ ಬಹಳ ಆಪ್ತ ಮಿತ್ರ ಬೇರೆ, ಅವನ ಊರಲ್ಲಿ ಸೈನಿಕ ಬೇರೆ, ಮಹಾರಾಜನಿಗೆ ಆಪ್ತವಾಗಿರ್ತಾನೆ, ಸೇನಾಧಿಪತಿ ಆಗಿರ್ತಕ್ಕಂಥವನು, ಎಲ್ಲ ವಿಶೇಷ ಹೋಗ್ತಿರ್ತಾನೆ. ಹೋಗೋ ಸಮಯಕ್ಕೆ ಆ ಅಮೃತವನ್ನು ಆ ದೇವಸ್ಥಾನಕ್ಕೆ ತಲುಪಿಸ್ಬೇಕು ನಾಳೆ ದಿವಸ. ಅಮೃತ ಜೊತೆಗೆ ಬೇರೆ ಇರೋದರಿಂದ ಈ ಅಮೃತವನ್ನು ಕುಡಿಯೋಕ್ಕೆ ಆ ಬೇತಾಳ ಅಥವಾ ಪ್ರೇತ ಅಥವಾ ಭೂತ ರಾಕ್ಷಸ ತಿನ್ನಬೇಕು ಅಂತ ಕಾಯ್ತಾ ಇರುತ್ತೆ. ಯಾಕಂದರೆ ಅದನ್ನು ತಿಂದುಬಿಟ್ರೆ ತನಗೆ ಪುನರ್ಚೇತನ ಮಾಡ್ಬಿಡ್ತದೆ, ಯಾವುದಾರೋ ಒಂದು ದೇಹವನ್ನು ಪ್ರವೇಶ ಮಾಡಿ ತಾನು ಆ ಸಾನ್ನಿಧ್ಯವನ್ನು ಪಡೆದು ಬಿಡ್ಬೋದು ಅನ್ನೋ ಶಕ್ತಿ ಬಂದ್ಬಿಡುತ್ತೆ. ಅದಕ್ಕೆ ಅಮೃತ ಹಿಂದಿನೇ ಬರುತ್ತೆ. ಇವನು ಅದು ಗೊತ್ತಿಲ್ಲ, ಪೆದ್ದನ ಮಗ ಅಲ್ಲಿ ಇಟ್ಟ, ಕೆಳಗಡೆ ನಿದ್ದೆ ಮಾಡ್ದ. ಹಳೆಯ ಕಾಲದ ದೇವಸ್ಥಾನದ ಭಾಗದಲ್ಲಿ ನಿಟ್ಟ. ಪುಣ್ಯಕ್ಕೇನು ಅಂದರೆ ಆ ಪಾತ್ರೆನ ಹಳೆಯ ದೇವಸ್ಥಾನದ, ಇನ್ನು ಹೋಗ್ಬೇಕು ಊರಿಗೆ, ಕಾಳಲ್ಲಿ ಒಂದು ದೇವಸ್ಥಾನ ಇತ್ತು, ಆ ದೇವಸ್ಥಾನದ ಭಾಗದಲ್ಲಿ ಇಟ್ಟ. ಈ ಅಮೃತವನ್ನು ಏನೋ ಜಾಡಿಯಲ್ಲಿ ಇಟ್ಕೊಂಡಿದ್ದ, ಆ ಜಾಡಿನ ದೇವಸ್ಥಾನದ ಒಳಭಾಗದಲ್ಲಿ, ಬಾಗಿಲಲ್ವಾ, ಬಾಗಿಲು ಹೊರಗಡೆ ಹೊಸದ ಹತ್ರ ಇಟ್ಟ. ಇವನು ಬಾಗಿಲ ತಲೆ ಹಾಕೊಂಡು ಮಲ್ಕೊಂಡಾಗ ಅದು ಎತ್ತಬೇಕು ಅಂದರೆ ಹೊಸಲು ದಾಟ ಒಳಗೆ ಹೋಗೋಕ್ಕಾಗಲ್ಲ, ಬಾಗಿಲು ಅಷ್ಟು ದೂರದಲ್ಲಿದೆ. ಹೊಸಲ ಭಾಗದಲ್ಲಿ ಇವನು ಇಟ್ಟಿದ್ದಾನೆ. ಇವನು ಮೊದಲೇ ಮಲ್ಕೊಂಡಿದ್ದಾನೆ ಹೊರಗಡೆಯಿಂದ. ಇವನಿಗೇನಾದರೂ ಮುಟ್ಟೋಣ ಅಂತ ಇವನು ಏಣ ಅಂತ ನೋಡಿದ್ರೆ ಇವನ ಹತ್ರ ಹಿಂಗೆ ಸಿಕ್ಸಾಕೊಂಡಿರೋದು ಆ ಬತ್ತಿಯಲ್ಲಿ ಕಟ್ಟೆ ಇಟ್ಕೊಂಡಿದ್ದಾನೆ. ಮಂತ್ರಾಕ್ಷತೆನ ಕಟ್ಟಿಟ್ಕೊಂಡಿದ್ದಾನೆ. ಈ ಮಂತ್ರಾಕ್ಷತೆನ ಅವನು ಕಟ್ಕೊಂಡಿರೋದಕ್ಕೆ ಅದಕ್ಕೆ ಹೋಗ್ತಾಕಾಗ್ತಿಲ್ಲ ಆ ಕಡೆ. ಸರಿ, ಏನಾಯಿತು, ಎದ್ದು ಯಾತಕ್ಕೋ ಒಂದು ಶಬ್ದ ಬರುತ್ತೆ ಬಾಗಿಲು ತಳ್ಳಕ್ಕೆ. ಅದು ಬಾಗಿಲನ್ನ ತಳ್ಳಿ ಎಳ್ಕೊಳ್ಳೋಣ ಅನ್ನೋ ಪ್ರಯತ್ನದಲ್ಲಿ ಏನು ಮಾಡುತ್ತೆ, ಹಿಂದ್ಗಡೆಯಿಂದ ಹೋಗುತ್ತೆ. ದೇವಸ್ಥಾನ ಶಿಥಿಲಾಗೋಗಿದೆ, ಬಿದ್ದೋಗಿದೆ ಆ ಕಡೆಯಿಂದ. ಆ ಹೊಸಲು, ಅದಕ್ಕೆ ನಾನು ಹೇಳೋದು, ದ್ವಾರ ಹೊಸಲು ಇದೆಲ್ಲ ದೇವತೆಗಳ ವಾಸವಾಗಿರೋ ಸ್ಥಳ. ಅದಕ್ಕೆ ಆ ಕಡೆಯಿಂದ ತಳ್ಳಿಬಿಟ್ಟು ಮೆತ್ತಿಗೆ ಎತ್ಕೊಂಡ್ಬಿಡೋಣ ಅಂತ ಪ್ರಯತ್ನ ಇನ್ನೇನು ಪಡಬೇಕು ಆ ಭೂತ ರಾಕ್ಷಸ. ಭಾಳ ವಿರಾಟ ಸ್ವರೂಪ. ಅದಕ್ಕೇನು ಅಂದರೆ ಮೋಹಿನಿ ಅವತಾರ ತಗೊಳ್ಬೋದು. ಏನು ಮಾಡೋದು, ಗೆಜ್ಜೆ ಶಬ್ದಲ್ಲಿ ಕೇಳಿಸುತ್ತೆ. ಈ ಗೆಜ್ಜೆ ಶಬ್ದಕ್ಕೆ ಎದ್ಬಿಡ್ತಾನೆ. ಎದ್ಬಿಟ್ಟು ಏನು ಮಾಡ್ತಾನೆ ಅಂದರೆ ಹಿಂಗೆ ಎತ್ಕೊಂಡು ಹೈ ಅನ್ನೋಕ್ಕೆ ಶುರು ಮಾಡ್ತಾನೆ. ಏನೋ ಇನ್ನು ಬಟ್ಟೆ ಅಂದ್ಕೊಂಡು ಹಿಂಗೆ ಅನ್ನಕ್ಕೆ ಹೋಗ್ತಾನೆ. ಆ ಮಂತ್ರಾಕ್ಷತೆ, ಅದು ಸ್ವಲ್ಪ ಮಂತ್ರಾಕ್ಷತೆ ಹಿಂಗೆ ಸುತ್ತ ತಕ್ಷಣ ಆ ಭೂತ ಭಾಳ ದೂರ ಕೊಟ್ಟೋಗುತ್ತೆ. ಓಹೋ, ಭಾಳ ದೂರ ಕೊಟ್ಟೋಯ್ತಲ್ಲ, ಯಾರೋ ಏನೋ ಗೊತ್ತಾಗಿಲ್ಲ ಅಂದ್ಬಿಟ್ಟು ಸುಮ್ಮನೆ ತಿರುಗಿ ಮಲ್ಕೊತಾನೆ. ಒಂದು ಹುಡುಗಿ ಮೋಹಿನಿ ರೂಪದಲ್ಲಿ ಬಂದು ಕೂತ್ಕೊತಾನೆ ಪಕ್ಕದಲ್ಲಿ ಎತ್ಕೊಂಡು. ಕುಮಾರ ಚೆನ್ನಾಗಿದೆಯಪ್ಪ ಅಂತ ಹೇಳಿ ಇವನ್ನ ಸವರುತ್ತೆ. ಅಂತ ಆ ಅಮೃತ ನನಗೆ ಕೊಡು ಅಂತ ಕೇಳ್ತಾ ಕೂತಾನೆ. ಹಿಂಗೆ ಕೂತ್ಕೊಂಡೆ, ಹುಡುಗಿ ಇದಲ್ವಾ ಅಂದ್ಬಿಟ್ಟು ಇವನು ಮೈಂಗ್ ಬಿಡ್ತಾನೆ. ಸರಿ, ಆ ಹುಡುಗಿ ಹತ್ರ ಮಾತಾಡ್ತಿರ್ತಾನೆ. ಆದರೆ ಮಂತ್ರಾಕ್ಷತೆ ಇವನು ಯಾತಕ್ಕೂ ಬಟ್ಟೆ ಒರೆಸ್ಕೋಬೇಕಲ್ಲ, ಹಿಂಗೆ ತೆಗಿತಾನೆ. ಹಿಂಗಂದಾಗ ಅವಳು 1 ಕಿಲೋಮೀಟರ್ ದೂರ ಹೊರಟೋಗ್ತಾಳೆ. ಯಾಕೆ ದೂರ ಹೊರಟೋಗ್ತಾನೆ ಇವನು ಗೊತ್ತಾಗಲ್ಲ. ಪೆದ್ದು ತಿರುಗಿ ಎತ್ಕೊಂಡ, ತಿರುಗಿ ಆ ಕಡೆ ದೂರ ಹೋಯ್ತು. ಓ, ಯಾತಕ್ಕೂ ಇದು ದೂರ ಅಂತ. ಆವಾಗೇನು ಮಾಡಿದ್ರು, ಇವನಿಗೆ ಮನಸ್ಸಲ್ಲಿ ಅವ್ನು ಹೇಳಿರ್ತಾನೆ,
ಗುರುಗಳು ನಾನು ಕೊಟ್ರಲ್ಲ ಈ ಮಂತ್ರಾಕ್ಷತೆ, ನೀನು ಇದನ್ನ ಇಟ್ಕೊಂಡಾಗ ನಿಜವಾದ ಯಾವುದೇ ಒಂದು ರೂಪ ಅದು ಗೊತ್ತಾಗತ್ತೆ ಹುಷಾರ್ ಅಂದಾಗ ಆ ನಿಜವಾದ ರೂಪ ಗೊತ್ತಾಗಬೇಕು. ಸರಿ, ಹಾಗಾದರೆ ಆ ಮಂತ್ರಾಕ್ಷತೆ ಬಟ್ಟೆಯಲ್ಲಿ ಕಟ್ಕೊಂಡಿರೋದನ್ನ ಕೈಯಲ್ಲಿ ಎತ್ಕೊತಾನೆ, ಕೈಯಲ್ಲಿ ತೆಗೆದು ಕಣ್ಣಿಗೆ ಹೊತ್ಕೊಂಡು ತಲೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಬಾಯಿಗೆ ಹಾಕ್ಕೊತಾನೆ. ಹೀಗೆ ನೋಡ್ತಾನೆ, ಆ ಮೋಹಿನಿ ಇನ್ಯಾರೋ ಅಲ್ಲ, ಅದೇ ಬೇತಾಳ, ಅದೇ ಭೌತ ರಾಕ್ಷಸ, ಬ್ರಹ್ಮರಾಕ್ಷಸ. ಅದಕ್ಕೆ ಆವಾಗ ನೋಡಿ ನಡುಗೆ ಹೋಗ್ತಾನೆ. ಏನು ಮಾಡೋದು? ಆವಾಗ ಅವ್ರ ಗುರುಗಳು ಏನು ಹೇಳಿರ್ತಾರೆ, ಈ ಬಟ್ಟೆಯಲ್ಲಿ ಸುತ್ತು, ಹೀಗೆ ನಿನಗೆ ಸುತ್ತಕೋ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ. ಆ ಗುರು ಶ್ಲೋಕವನ್ನು, ಗುರು ಭಕ್ತಿಯನ್ನು, ರಾಘವೇಂದ್ರಗೆ ಇರ್ತಕ್ಕಂಥ ಮಂತ್ರಶಕ್ತಿ, ಅದೇ ರೀತಿ ಯಾವುದೇ ಒಂದು ಗುರುಗಳು ಕೊಟ್ಟರೆ ಮಂತ್ರಾಕ್ಷತೆ ಏನಿರುತ್ತೆ ಅದರಲ್ಲಿ ಬಹಳ ಶಕ್ತಿ ಇರುತ್ತೆ. ಅದಕ್ಕೆ ಮಂತ್ರಾಕ್ಷತೆ ಸಾಧಾರಣ ಅನ್ಕೋಬೇಡಿ. ಯಾರ ಕೈಯಿಂದ ಜಪ ತಪ ಮಾಡಿರ್ತಾರೆ, 108 ಸಲ ಪ್ರತಿದಿನ ಜಪ ಮಾಡಿರ್ತಾರೆ, ಆ ಅಕ್ಷತೆನ ಅದಕ್ಕೆ ನಾನು ದೇವ್ರಿಗೆ ಹಾಕಬೇಕಾದ್ರೂ ಒಂದು ಡಬ್ಬಿಲಿ ಹಾಕಿ ಇಟ್ಕೊಳ್ಳಿ ಅಂತ ಮೊದಲಿಂದ ಬಡ್ಕೊಳ್ಳೋದು. ಇದಕ್ಕೆ ನಾವು ಅದನ್ನು ಮನೆ ಒಳಗಡೆ ತರಬೇಕು, ಬಾಡಬೇಕು ಅಂದರೆ ಹೊರಗಡೆ ಇರ್ತಕ್ಕಂಥವ್ರಿಗೆ ಯಾವತ್ತೂ ಒಂದು ಮಂತ್ರಾಕ್ಷತೆ ಜೋಬಲ್ಲಿ ಇಟ್ಕೊಂಡು ಹೋಗಬೇಕು, ಗಂಡಸರಿಗೆ ಕೊಡಬೇಕು, ಅದನ್ನು ತಲೆಗೆ ಹಾಕ್ಕೊಂಡು ಹೋಗಿ, ರಕ್ಷೆ ಇರುತ್ತೆ. ಹೊರಗಡೆ ಹೋಗಿ ಮನೆ ಬರೋರ್ಗೂ ನಿಮ್ಮ ಮನೆ ಒಳಗೇನೋ ಗೃಹ ನಿವಾಸ ವಾಸ್ತು ಆಗಿ ಇರ್ತೀವಿ, ಏನೋ ಕಟ್ಟಿರ್ತೀವಿ, ಒಳಗೆ ಬಂದ ತಕ್ಷಣ ದೇವ್ರು ಕಾಪಾಡ್ತಾನೆ. ಒಂದು ಕವಚವನ್ನು ಹಾಕಿರ್ತೀವಿ ಮನೆಗೆ, ಮನೆ ಹೊರಗಡೆ ಯಾರೂ ಹಾಕಲ್ಲ. ಅದಕ್ಕೆ ನಿಮಗೆ ಒಂದು ಯಂತ್ರ, ಮಂತ್ರ, ತಂತ್ರ. ಅದಕ್ಕೆ ಯಂತ್ರ ಅನ್ನೋದು ಮಕ್ಕಳಿಗಾದರೆ ಡಾಲರ್, ಆಂಜನೇಯ ಡಾಲರು, ಗಣಪತಿ ಡಾಲರು, ಕೈ ಕಟ್ಕೊಂಡಿರೋ ಡಾಲರ್, ಕಾಳಬೇರು ಡಾಲರು, ವೀರಭದ್ರ ಸ್ವಾಮಿ ಡಾಲರು, ಹೀಗೆ ಗಂಟೆ ಕಟ್ಟಿಸಿದ್ರೆ ರಕ್ಷೇಪ ಅಂತ. ಸರಿ, ಭಾಳ ಸಂತೋಷ. ಅದೇ ರೀತಿ ಮಂತ್ರ, ಮಂತ್ರಾಕ್ಷತೆ, ಆ ಅಕ್ಷತೆ ತಲೆ ಮೇಲೆ ಹಾಕ್ಕೊಂಡು ಬಾಯಿಗೆ ಒಂದೆರಡು ಕಾಳು ಹಾಕೊಂಡ್ರೆ ರಕ್ಷೆ ಹೆಂಗಿರುತ್ತೆ ಅಂದರೆ ಯಾವ ನನ್ನ ಮಗ ಅಲ್ಲಾಡ್ಸಲ್ಲ. ಕೆಲವರು ಸೆಕೆಂಡ್ ಶಿಫ್ಟ್ ಬರ್ತೀರಾ, ಕೆಲವರು ರಾತ್ರಿ ಬರ್ತೀರಾ, ಪ್ರಯಾಣ ನಿಧಾನ ಮಾಡ್ತೀರಾ, ಎಲ್ಲೆಲ್ಲೋ ಸ್ಮಶಾನದ ಮಧ್ಯೆ ಓಡಾಡಬೇಕು ಗೊತ್ತಿರಲ್ಲ, ಒಂಟಿ ರೈಲ್ವೆ ಸ್ಟೇಷನ್ ದಾಟ್ಕೊಂಡ್ಬರ್ಬೇಕು, ಅಥವಾ ರೈಲ್ವೆ ಪಟ್ಟಿ ದಾಟ್ಕೊಂಡ್ಬರ್ಬೇಕು, ಅಥವಾ ಬೇವಿನ ಮರದ ಕೆಳಗೆ ಬರ್ಬೋದು, ಇಲ್ವಾ ಯಾವುದಾದ್ರೂ ಒಂದು ಅಮಾವಾಸ್ಯೆ ದಿವಸ ಓಡಾಡ್ಬೋದು, ಅಥವಾ ಯಾರಾದರೂ ಬಿದ್ದು ಹೋಗಿರೋದು ನಿಂಬೆಹಣ್ಣು ಹಾಕಿರೋ ಜಾಗದಲ್ಲಿ ಮಾಟ ಮಂತ್ರ ಮಾಡಿಸಿರೋ ಜಾಗದಿಂದ ಬರ್ಬೋದು. ನಿಮ್ಗೆ ಗೊತ್ತಿರಲ್ಲ ಏನೇನು ನಡೆದಿರುತ್ತೆ ಆ ಜಾಗಗಳಿಂದ ನಿಮ್ಮ ಕೆಲಸಕ್ಕೆ ಹೋಗೋ ದಾರಿಗೂ ನಿಮ್ಮ ಮನೆಗೂ ಇರತಕ್ಕಂಥ ಮಧ್ಯ ದಾರಿಯಲ್ಲಿ 108 ಘಟನೆಗಳು, 108 ಆಗಿರ್ತಕ್ಕಂಥ ವ್ಯವಹಾರಗಳು. ಇದಕ್ಕೆಲ್ಲ ಪರಿಶೀಲನೆ ಮಾಡಿದ್ರು ನಮಗೆ ಒಂದು ಕೈಕಾಲು ತೊಳ್ಕೊಂಡು ಮನೆಗೆ ಬರೋವರೆಗೂ, ಆ ಕೈಕಾಲು ತೊಳ್ಕೊಳ್ಳೋವರೆಗೂ ನಮ್ಮ ಹಿಂದೆ ಹಿಂಬಾಲಿಸಿರೋದೇನೋ. ಅದಕ್ಕೆ ಚಪ್ಪಲಿಗಳನ್ನ ಹಾಕಿ, ದಯವಿಟ್ಟು ಚಪ್ಪಲಿ ಹಾಕೊಂಡು ಓಡಾಡಿ. ಒಂದು ನಿಮಿಷ ಪಕ್ಕದ ಮನೆಗೆ ಹೋಗಿ ಬರ್ತೀವಿ ಅಂದ್ರೂ ಚಪ್ಪಲಿ ಇಲ್ಲದೆ ಹೋಗಬೇಡಿ. ಇದಕ್ಕೆ ಒಂದು ಭೂತದ ಕತೆ ಕೂಡ ವಿಚಾರ ಹೇಳ್ತೀನಿ. ಆ ವಿಚಾರ ನಿಜವಾಗ್ಲೂ ಯಲಹಂಕದಲ್ಲಿ ನಡೆದಿರೋ ಘಟನೆ. ಆ ಯಲಹಂಕದಲ್ಲಿ ನಡೆದ ಘಟನೆ ಏನು ಎತ್ತ ಅಂತ ನೀವು ತಿಳ್ಕೊಳ್ಳೋಕ್ಕೆ ಆಸಕ್ತರಾಗಿದ್ದೀರಾ? ಖಂಡಿತ ಹೇಳ್ತೀನಿ. ಈ ಭೂತ ರಾಕ್ಷಸನ ಆವತ್ತು ಓಡಿಸಿ ಆ ಅಮೃತವನ್ನು ಆ ಪರಮೇಶ್ವರನಿಗೆ ಕೊಟ್ಟಾಗಿಂದ ಇವತ್ತಿಗೂ ಆ ದೇಶದಲ್ಲಿ ಅಮೃತ ಕಡೇಶ್ವರರ್ ಅಂದರೆ, ಅಮೃತ ಕಡೇಶ್ವರ ಅಂದರೆ ಅಮೃತವನ್ನು ಕಡ್ದ ಹಾಗೆ ಆ ಅಮೃತವನ್ನು ಹಾಕಿ ಅಮೃತ ಕಡೇಶ್ವರ. ಅದಕ್ಕೆ ಇವತ್ತಿಗೂ ನೀವು ಹೋಗ್ಬೋದು, ಅಮೃತ ಕಡೇಶ್ವರ ದೇವಸ್ಥಾನ ನೋಡ್ಬೋದು. ಇವತ್ತಿಗೂ ಅಮೃತ ಅಂತ ಆ ಕಲಶದ ರೂಪದಲ್ಲೇ ಇರತಕ್ಕಂಥ ವಿಚಾರ. ಅಲ್ಲಿ ನೀವು ಅಭಿಷೇಕ ಏನು ಮಾಡಲ್ಲ, ಶೆಕೆ ಬಂದ ಹಾಗೆ ಅಮೃತ ಆ ಸಮಯ ಕರೆಕ್ಟಾಗಿ ಮುಹೂರ್ತದಲ್ಲಿ ಬರುತ್ತೆ. ಅದನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿ ಕೊಡ್ತಾರೆ ನಮಗೆ. ಏನು ಜೇನುತುಪ್ಪನೇ ಬರ್ತಾ ಇದೆಯಪ್ಪ ಈಶ್ವರನಿಂದ ಅನ್ಕೋಬೇಕು. ಆವತ್ತು ಆ ಮಹಾರಾಜ ಹಾಕಿರೋದು. ಇವತ್ತು ರಕ್ಷೆ ಏನು ಅಂದರೆ ಅಲ್ಲಿಗೆ ನಾವು ಏನಂತಾರೆ ಜ್ವಾಲಾ ನರಸಿಂಹ. ಆ ಜ್ವಾಲಾ ನರಸಿಂಹ ಒಳಗಡೆ ಕಾಣಿಸ್ತಾನೆ 12 ಇಯರ್ಸ್ ಒನ್ಸ್, ಏನೋ 12 ವರ್ಷಕ್ಕೊಂದ್ಸಲಿ ಆ ಅಮೃತ ಗಣೇಶ್ವರನ ಒಳಗಡೆ ಜ್ವಾಲಾ ನರಸಿಂಹ ಕಥೆ ಒಂದು ಬೆಂಕಿ ಕಾಣುತ್ತೆ, ಅದರಲ್ಲೇ ಜ್ವಾಲಾ ನರಸಿಂಹ ನೋಡ್ಬೋದು. ನಮಸ್ಕಾರ ಮಾಡ್ಕೋಬೇಕು. ಆ ದಿನ ಏನು ಜನ ಕ್ಯೂ ಅಂತೀರ. ಈ ಸ್ಥಳನೂ ನೀವು ತಿಳ್ಕೋಬೇಕು, ಈ ವಿಚಾರನೂ ತಿಳ್ಕೋಬೇಕು. ಇಷ್ಟೆಲ್ಲ ನಾನು ಮಾತಾಡ್ತಾ ಇರೋದು ನಿಮಗೂ ಆಸಕ್ತಿ ಇದ್ದರೆ ಆ ಕಡೆ ಈ ಕಡೆ ಕದಲ್ದೆ ಕೂತ್ಕೊಂಡಿರಬೇಕು. ಬನ್ನಿ.